ಸ್ಥಳದಲ್ಲಿ ಹಾಡು ಹಗಲೇ ಗುಂಡಿನ ದಾಳಿ ನಡೆದಿದ್ದು ವ್ಯಕ್ತಿಯೋರ್ವ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಕಾರಿನ ಮೇಲೆ ಏಕಾಏಕಿ ದಾಳಿ ಮಾಡಿದ್ದಾರೆ ದುಷ್ಕರ್ಮಿಗಳು. ತಿಕೋಟ ತಾಲೂಕಿನ ಅರಕೆರೆ ಗ್ರಾಮದ ಮನಾವದ ದೊಡ್ಡಿ ಬಳಿ ಘಟನೆ ಸಂಭವಿಸಿರುವುದು. ಸತೀಶ್ ಪ್ರೇಮ್ ಸಿಂಗ್ ಈ ಪ್ರಕರಣದಲ್ಲಿ ಸಾವನ್ನಪ್ಪಿರುವ ವ್ಯಕ್ತಿ. ಅವರ ತಂದೆ ಈ ಸಂಬಂಧ ಕೆಲವರ ವಿರುದ್ಧ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃತ್ಯದಲ್ಲಿ ರಮೇಶ್ ಚೌಹಾಣ್ ಪಾತ್ರ ಇದೆ ಅಂತ ಶಂಕಿಸಿ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ವಿಜಯಪುರದಲ್ಲಿ ನಡೆದಿರುವಂತಹ ಶೂಟೌಟ್, ಕಾರ್ನ ಮೇಲೆ ಹಾಡು ಹಗಲೇ ದುಷ್ಕರ್ಮಿಗಳ ತಂಡ ದಾಳಿ ನಡೆಸಿದೆ. ಸ್ಥಳದಲ್ಲೇ ವ್ಯಕ್ತಿ ಸತೀಶ್ ಸಾವನ್ನಪ್ಪಿದ್ದಾರೆ. ತಿಕೋಟ ತಾಲೂಕಿನ ಅರಕೆರೆದ LTI ಆಗಿರುವಂತಹ ಘಟನೆ ಇದು. ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದು ಸ್ಥಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಮತ್ತು ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೂಡ ಕುಟುಂಬಸ್ಥರನ್ನ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅವರ ಬಳಿ ಅವರ ತಂದೆ ಓರ್ವನ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದಾರೆ, ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮರಿಂದ. ಪುರುಷೋತ್ತಮ್, ಈ ರೀತಿಯ ಶೂಟೌಟ್ಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಿದೆ. ದಿವ್ಯ, ಏನಂತಂದ್ರೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಏನು ಅಂತಂದ್ರೆ ಸತೀಶ್ ಅನ್ನೋ ರಾಡ್ಕೊಂಡು ಬರ್ತಾನೆ. ಇವನು ತನ್ನ ಮನೆಗೆ ತೆರಳುತ್ತಾ ಇದ್ದಾಗ ಈ ಒಂದು ದುರ್ಘಟನೆ ನಡೆದಿದೆ. ಈ ವೇಳೆಯಲ್ಲಿ ಏನು ಅಂತಂದ್ರೆ 5 ಜನ ದುಷ್ಕರ್ಮಿಗಳು ಇದ್ರು ಅನ್ನೋದು ಕೂಡ ಮಾಹಿತಿ ಇದೆ. ಅದರ ಪ್ರಕಾರ 5 ಜನ ದುಷ್ಕರ್ಮಿಗಳು ಏಕಾಏಕಿ ದಾಳಿ ಮಾಡಿದ್ದಾರೆ. ಏನ್ ಕಾರ್ನಲ್ಲಿ ಬರ್ತಾ ಇದ್ದಂತ ಸತೀಶ್ ಇದ್ರೆ ಸತೀಶ್ಗೆ ಕಾರಿಗೆನೆ ಏನು ಅಂತಂದ್ರೆ ಫ್ರಂಟ್ ಗ್ಲಾಸ್ಗೆ ಏನು ಅಂತಂದ್ರೆ ಗುಂಡಿನಿಂದ ಶೂಟ್ ಆಗಿದೆ. ಅಲ್ಲಿನೂ ಕೂಡ ಏನು ಅಂತಂದ್ರೆ ಗುಂಡಿನ ಶೂಟ್ ಮಾಡಿ ತದನಂತರ ಅಲ್ಲಿಂದ ಸತೀಶ್ ಓಡಿ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದ ನಂತರ ಕೂಡ ಗುಂಡಿನ ದಾಳಿ ನಡೆದಿರಬಹುದು ಕೂಡ ಶಂಕೆ ವ್ಯಕ್ತ ಆಗಿದೆ. ಅದರ ತದನಂತರ ಏನಂದ್ರೆ ಮೈಲುದುರ್ಗ ದಾಟಿದ ನಂತರ ಅಲ್ಲಿ ಏನಂದ್ರೆ ಸತೀಶ್ ಸತ್ತು ಬಿದ್ದಿದ್ದಾನೆ. ತದನಂತರ ಏನು ಅಂತಂದ್ರೆ ಅಲ್ಲಿಂದ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಇನ್ನು ಅವರ ತಂದೆ ಅಂದ್ರೆ ಸತೀಶ್ ತಂದೆ ಹೇಳೋ ಪ್ರಕಾರ ಏನು ಅಂತಂದ್ರೆ ರಮೇಶ್ ಚವ್ಹಾಣ್ ಏನೋರು ಏನಿದ್ರು ಅವರ ಒಂದು ಮಗಳ ಜೊತೆ ಒಂದು ಸಂಬಂಧ ಕೂಡಿಸ್ಲಿಕ್ಕೆ ಕೂಡ ನಾವು ಮನೆಗೆ ಹೋಗಿ ಕೇಳಿದ್ವಿ. ಆದ್ರೆ ಅದಾದ ನಂತರ ಏನು ಅಂತಂದ್ರೆ ಅದಕ್ಕೆ ಅವ್ರು ಒಪ್ಪಿರ್ಲಿಲ್ಲ. ಅದಾದ ನಂತರ ಇವತ್ತೇನೋ ಒಂದು ಆತ್ಮಹತ್ಯೆ ಮಾಡ್ಕೊಂಡು ಬಾವಿಗೆ ಬಿದ್ದು ಈ ರೀತಿ ಒಂದು ಸಾವಿಗೀಡಾಗಿದ್ಲು. ಅದೇ ಒಂದು ದ್ವೇಷದ ಹಿನ್ನೆಲೆಯಲ್ಲಿ ರಮೇಶ್ ಸೇರಿದಂತೆ ಅನೇಕ ಜನರು ಏನಿದ್ರು ಅವರ ಸಹಚರಿದ್ರು ಅವರೆಲ್ಲರೂ ಸೇರಿ ಈ ರೀತಿ ಒಂದು ದುಷ್ಕೃತ್ಯನ ಎಸಗಿದ್ದಾರೆ ಅನ್ನೋದು ಕೂಡ ಆರೋಪವನ್ನ ಈಗ ಅವ್ರ ತಂದೆ ಪ್ರೇಮ್ ಸಿಂಗ್ ಅವರು ಮಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗೆ.